ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭೀಷ್ಮ ಮತ್ತು ಪರಶುರಾಮರ ಯುದ್ಧ ಮತ್ತು ಅದರ ಸಮಾಪ್ತಿ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಏನೇನೆಲ್ಲ ಆಯಿತು ಮತ್ತು ಹೇಗೆ ನಾವು ಯುದ್ಧವನ್ನು ಮಾಡಿದ್ವಿ ಅಂತೆಲ್ಲ ಹೇಳ್ತಾ 23 ದಿನಗಳವರೆಗೆ ನಮ್ಮ ಯುದ್ಧ ನಡೀತಾನೆ ಇತ್ತು. ಪ್ರತಿದಿನ ಬೆಳಗ್ಗೆ ಯುದ್ಧ ಪ್ರಾರಂಭ ಆಗ್ತಾ ಇತ್ತು ಮತ್ತು ಸಾಯಂಕಾಲ ಅದು ಮುಗೀತಾ ಇತ್ತು ಅಂತ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಆ ರಾತ್ರಿ ನಾನು ಬ್ರಾಹ್ಮಣರು, ಪಿತೃಗಳು ಮತ್ತು ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿಕೊಂಡು ಏಕಾಂತದಲ್ಲಿ ಹಾಸಿಗೆ ಮೇಲೆ ಮಲಗಿ ವಿಚಾರ ಮಾಡ್ತಾ ಇದ್ದೆ. ನನ್ನ ಪಾಡಿಗೆ ನಾನೇ ಯೋಚನೆ ಮಾಡ್ಕೊಳ್ತಾ ಇದ್ದೆ. ಪರಶುರಾಮರ ಜೊತೆ ನಾನು ಯುದ್ಧ ಪ್ರಾರಂಭ ಮಾಡಿ ಬಹಳ ದಿನಗಳೇ ಕಳೆದು ಹೋಗಿದೆ. ಪರಶುರಾಮರು ಬಹಳ ಪರಾಕ್ರಮಿಗಳು. ಸ್ವಭಾವತಃ ಅವರನ್ನು ನಾನು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವರನ್ನು ಗೆಲ್ಲೋದು ನನಗೇನಾದರೂ ಸಂಭವ ಆಗೋದೇ ಆದರೆ ನನ್ನ ಕೈಯಲ್ಲಿ ಅದಾಗುತ್ತೆ ಅನ್ನೋದಾದರೆ ಈ ರಾತ್ರಿ ದೇವತೆಗಳು ಪ್ರಸನ್ನರಾಗಿ ನನಗೆ ದರ್ಶನವನ್ನು ಕೊಡಲಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಾನು ಬಲಕ್ಕೆ ತಿರುಗಿ ಮಲ್ಕೊಂಡೆ ಅಂತ ಹೇಳ್ತಾರೆ. ಅಂದರೆ ಇಷ್ಟು ದಿವಸ ಆದರೂ ನಾನು ಅವರನ್ನು ಸೋಲ್ಸೋದಕ್ಕಾಗ್ತಾ ಇಲ್ಲ. ಸೊ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗೋದೇ ಆದರೆ ದೇವತೆಗಳು ನನಗೆ ದರ್ಶನ ಕೊಡಲಿ ಅಂತಂದ್ಬಿಟ್ಟು ಕೇಳಿಕೊಂಡು ಅವರು ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಕನ್ಸಲ್ಲಿ ನನಗೆ 8 ಬ್ರಾಹ್ಮಣರು ದರ್ಶನವನ್ನು ಕೊಡ್ತಾರೆ. ಮತ್ತು 4 ಕಡೆ ಸುತ್ತುವರೆದು ಅವರು ಹೇಳಿದ್ರು, ಅಂದರೆ ನನ್ನ 4 ಕಡೆ ಅವ್ರು ನಿಂತ್ಕೊಂಡು ಹೇಳ್ತಾರೆ, ಭೀಷ್ಮ ನೀನು ಎದ್ದು ನಿಲ್ಲು, ಹೆದರ್ಕೋಬೇಡ, ನಿನಗೆ ಯಾವುದೇ ರೀತಿ ಭಯ ಇಲ್ಲ, ನಾವು ನಿನ್ನ ರಕ್ಷಣೆ ಮಾಡ್ತೀವಿ. ಯಾಕೆ ಅಂತಂದರೆ ನೀನು ನಮ್ಮ ಶರೀರನೇ ಆಗಿದೆಯಾ. ಪರಶುರಾಮರು ನಿನ್ನನ್ನು ಯುದ್ಧದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ನೋಡು, ಇದು ನಮ್ಮ ಪ್ರಸ್ತಾಪ ಅನ್ನುವಂಥ ಒಂದು ಅಸ್ತ್ರ. ಇದಕ್ಕೆ ದೇವತೆಗಳೇ ಪ್ರಜಾಪತಿಗಳು. ಇದನ್ನು ನೀನು ಪ್ರಯೋಗ ಮಾಡು, ನೀನೇ ಸ್ವತಃ ಇದನ್ನು ತಿಳ್ಕೊಳ್ತೀಯ. ಅಂದರೆ ಇದನ್ನು ಹೇಗೆ ಪ್ರಯೋಗ ಮಾಡೋದು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನಿನ್ನ ಪೂರ್ವ ದೇಹದಲ್ಲಿ ನಿನಗಿದರ ಜ್ಞಾನ ಇತ್ತು, ಅಂದರೆ ಒಳಗಡೆ ನಿನಗೆ ಅದರ ನೆನಪಿರುತ್ತೆ. ಅದರಿಂದ ಈ ಒಂದು ಅಸ್ತ್ರವನ್ನು ಹೇಗೆ ಪ್ರಯೋಗ ಮಾಡೋದು ಅನ್ನೋದು ನಿನಗೆ ಗೊತ್ತಿರುತ್ತೆ. ನೋಡಿ, ಇದೆಲ್ಲ ಆಧ್ಯಾತ್ಮಿಕದ ವಿಚಾರಗಳಾಗಿದ್ದರೆ ಅದು ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡಿದ್ರೂ ಕೂಡ ಅದು ಮುಂದಿನ ಜನ್ಮಕ್ಕೆ ನಮಗೆ ನೆನಪಿಗಿರುತ್ತೆ, ಆಯಿತಾ. ಆದರೆ ಈ ಒಂದು ಐಹಿಕ ಪ್ರಪಂಚದ ಸಾಮಾನ್ಯ ಜ್ಞಾನ ಅಂದರೆ ಅದನ್ನೆಲ್ಲ ನಾವು ಮರ್ತು ಹೋಗಿರ್ತೀವಿ. ಆದರೆ ಆತ್ಮಕ್ಕೆ ಸಂಬಂಧಪಟ್ಟ ಎಂಥದ್ದೇ ಆದರೂ ಕೂಡ ಅದು ನಮಗೆ ನೆನಪಿರುತ್ತೆ. ಸೊ ಇಲ್ಲಿ ನೀನು ಅದನ್ನು ನೆನಪಿಟ್ಕೊಂಡಿದೀಯಾ, ನಿನಗೆ ಗೊತ್ತಿದೆ, ಯಾಕಂದರೆ ಇದು ನೀನು ಕಲ್ತಿದೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನು ಪರಶುರಾಮರು ಅಥವಾ ಪೃಥ್ವಿಯ ಮೇಲೆ ಬೇರೆ ಯಾವುದೇ ಮನುಷ್ಯರಾಗಿರ್ಬೋದು, ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ನೀನು ಇದನ್ನು ಸ್ಮರಣೆ ಮಾಡ್ಕೊ ಮತ್ತು ಇದರ ಪ್ರಯೋಗವನ್ನು ನೀನು ಮಾಡು. ಇದನ್ನು ಸ್ಮರಣೆ ಮಾಡ್ಕೊಂಡಿದ್ದ ತಕ್ಷಣ ಈ ಅಸ್ತ್ರ ನಿನ್ನ ಹತ್ರ ಬಂದ್ಬಿಡುತ್ತೆ. ಇದರಿಂದ ಪರಶುರಾಮರಿಗೆ ಮೃತ್ಯು ಅನ್ನೋದಂತೂ ಆಗೋದಿಲ್ಲ. ಅಂದರೆ ಈ ಅಸ್ತ್ರವನ್ನು ಅವ್ರ ಮೇಲೆ ಬಿಟ್ಟರೆ ಏನಾಗ್ಬಿಡುತ್ತೋ ಅವ್ರಿಗೆ ಅಂತ ನೀನು ಹೆದರ್ಕೊಳ್ಳುವಂಥ ಒಂದು ನೆಸೆಸಿಟಿನೂ ಇಲ್ಲ. ಯಾಕೆ ಅಂತಂದರೆ ಈ ಅಸ್ತ್ರವನ್ನು ಬಿಟ್ಟರೆ ಪರಶುರಾಮರಿಗೆ ಸಾವನ್ನೋದು ಏನೂ ಆಗೋದಿಲ್ಲ. ಅದರಿಂದ ನಿನಗೆ ಯಾವ ಪಾಪನೂ ತಟ್ಟೋದಿಲ್ಲ. ಯಾಕಂದರೆ ಅವರು ಬ್ರಾಹ್ಮಣರಲ್ವಾ, ಬ್ರಹ್ಮಹತ್ಯೆ ದೋಷ ಬಂದ್ಬಿಡುತ್ತೆ ಅಥವಾ ಇನ್ನೇನಾದರೂ ಪಾಪ ಬರುತ್ತೆ ಅಂತ ಹೆದರ್ಕೋಬೇಡ. ಈ ಅಸ್ತ್ರದ ನೋವಿನಿಂದ ಅವರು ಪ್ರಜ್ಞೆ ತಪ್ಪು ಮಲಗಿಬಿಡ್ತಾರೆ ಹೊರತು ಅವ್ರಿಗೇನೂ ಆಗೋದಿಲ್ಲ. ಈ ರೀತಿ ನೀನು ಅವರನ್ನು ಪರಾಸ್ತಗೊಳಿಸಿ, ಅಂದರೆ ಅವರನ್ನು ಸೋಲಿಸಿ ನೀನು ಸಂಬೋಧನಾಸ್ತ್ರದಿಂದ ಮತ್ತೆ ನೀನು ಅವರನ್ನು ಎಚ್ಚರಗೊಳಿಸು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಒಂದು ಅಸ್ತ್ರವನ್ನು ಕೊಟ್ಟು ಅವ್ರ ಮೇಲೆ ಪ್ರಯೋಗ ಮಾಡು, ಅವರಿಗೆ ಸಾವಾಗೋದಿಲ್ಲ, ಆದರೆ ಅವರು ಮೂರ್ಛೆ ತಪ್ಪಿ ಬಿದ್ದೋಗ್ತಾರೆ. ಮತ್ತು ಅವರನ್ನು ಮೂರ್ಛೆಯಿಂದ ಹೊರಗಡೆ ಬರೆಸಬೇಕು ಅಂತಂದರೆ ಸಂಬೋಧನಾಸ್ತ್ರ ಅಂತ ಒಂದಿರುತ್ತೆ. ಆದ್ದರಿಂದ ನೀನು ಅವರನ್ನು ಎಚ್ಚರಗೊಳಿಸು ಅಂತಂದ್ಬಿಟ್ಟು ಹೇಳ್ತಾರೆ. ಆಯಿತು, ಈಗ ಬೆಳಗ್ಗೆ ಎದ್ದು ನಾವು ಏನು ಹೇಳಿದ್ದೀವೋ ಅದೇ ರೀತಿ ನೀನು ಆ ಕೆಲಸವನ್ನು ಮಾಡು. ಯಾಕೆ ಅಂತಂದರೆ ಸತ್ತಿರುವಂಥ ಮತ್ತು ಮಲಗಿರುವಂತಹ ಮನುಷ್ಯರನ್ನು ನಾವು ಇದೇ ರೀತಿ ಅಂತ ತಿಳ್ಕೊಳ್ತೀವಿ. ಅಂದರೆ ಏನು, ಈಗ ಸಾಯೋದು ಒಂದೇ, ಈ ರೀತಿ ಮೂರ್ಛೆ ತಪ್ಪಿ ಮಲಗಿರ್ತಾರಲ್ಲ ಅದು ಒಂದೇ ಅಂತ ಹೇಳ್ತಾರವರು. ಪರಶುರಾಮರ ಮೃತ್ಯು ಅನ್ನೋದು ಯಾವತ್ತೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಅವರು ಮಲಗೋದೇ ಮೃತ್ಯುವಿನ ಹಾಗೆ ಅಂತಂದ್ಬಿಟ್ಟು ಹೇಳಿ
ಆ 8 ಬ್ರಾಹ್ಮಣರು ಕೂಡ ಅಂತರ್ಧಾನರಾಗ್ತಾರೆ. ಆ 8 ಜನರು ಕೂಡ ಒಂದೇ ರೂಪದಲ್ಲಿದ್ರು, ಅಂದರೆ ಒಂದೇ ಸಮಾನ ರೂಪದಲ್ಲಿದ್ರು. ಮತ್ತೆಲ್ಲರೂ ಕೂಡ ಬಹಳ ತೇಜಸ್ವಿಗಳಾಗಿದ್ರು. ಅಂದರೆ ಇಲ್ಲಿನವರಲ್ಲ, ಅವ್ರು ಎಲ್ಲಿನವರೋ ಅನ್ನೋ ರೀತಿ ತುಂಬ ತೇಜಸ್ಸಿನಿಂದ ಕೂಡಿದ್ರು. ಎಲ್ಲರೂ ಒಂದೇ ಥರ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಭೀಷ್ಮರು ಹೇಳ್ತಾರೆ. ನೋಡಿ, ಈಗ ಭೀಷ್ಮರು ಯೋಚನೆಯಲ್ಲಿ ಮುಳುಗೋಗಿದ್ರು. ಏನಪ್ಪ ಇದು, ಯುದ್ಧ ನಡೀತಾನೆ ಇದೆ, ಅವರನ್ನ ನಾನು ಸೋಲ್ಸಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಆಗ 8 ಜನ ಬಂದು ಅವರಿಗೆ ಧೈರ್ಯವನ್ನು ಹೇಳ್ತಾರೆ, ಮತ್ತೆ ಒಂದು ಉಪಾಯವನ್ನು ಕೂಡ ಕೊಡ್ತಾರೆ. ಈ ರೀತಿ ನೀನು ಮಾಡು, ಇದರಿಂದ ನಿನಗೂ ಏನೂ ಆಗೋದಿಲ್ಲ, ಅವ್ರಿಗೂ ಏನೂ ಆಗೋದಿಲ್ಲ, ಆದರೆ ಅವರು ಯುದ್ಧದಲ್ಲಿ ಸೋಲ್ತಾರೆ ಅಂತ ಅಂದ್ಬಿಟ್ಟು ಅವರು ಹೊರಟೋಗ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.